ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ, ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಹತ್ತಿರ ಆಗ್ತಾ ಇದ್ದಂಗೆ ಮಂಡ್ಯದಲ್ಲಿ ಆಪರೇಷನ್ ಹಸ್ತ ಜೋರಾಗಿ ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಜೆಡಿಎಸ್ನ ನಾಯಕರು. ಸೊ ಯಾರೆಲ್ಲ ಸೇರ್ಪಡೆ ಆದರು, ಯಾಕೆ ಸೇರ್ಪಡೆ ಆದರು, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಇದೀಗ ಸಕ್ಕನ್ನ ರಾಜಕೀಯ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಏನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ HDK ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನೋ ಸುದ್ದಿಗಳು ಕೇಳಿಬರ್ತವೆ. ಹಿನ್ನೆಲೆಯಲ್ಲಿ ಇದೀಗ ಮಂಡ್ಯ ಕ್ಷೇತ್ರವನ್ನ ಸತಾಯಗತಾಯ ಗೆಲ್ಲೇಬೇಕು ಅಂತ ಹೇಳಿ ಈಗ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ HDK ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಮಂಡ್ಯದಲ್ಲಿ ಆಪರೇಷನ್ ಕಾಂಗ್ರೆಸ್ ಅನ್ನ ಮಾಡಿರುವಂತದ್ದು. ಅದರಲ್ಲೂ ಕೂಡ ಮಂಡ್ಯದ ಜಿಲ್ಲೆಯ ಜೆಡಿಎಸ್ ನಾಯಕರನ್ನ ಈಗ ಆಪರೇಷನ್ ಕಾಂಗ್ರೆಸ್ ಮೂಲಕ ಪ್ರಮುಖ ನಾಯಕರನ್ನ ಸೆಳೆಯುವ ಮೂಲಕ ಈಗ ಕಾಂಗ್ರೆಸ್ ಜೆಡಿಎಸ್ಗೆ ಒಂದು ಟಕ್ಕರನ್ನ ಕೊಟ್ಟಿದೆ. ಏನೀಗ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖ ನಾಯಕರೆನಿಸಿಕೊಂಡಿದ್ದ ಇಬ್ಬರು ಮಾಜಿ MLCಗಳು ಸೇರಿದಂತೆ ಓರ್ವ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕ ಇದೀಗ ಒಂದು ಬಿಗ್ ಶಾಕ್ ಅನ್ನ ಜೆಡಿಎಸ್ಗೆ ಕಾಂಗ್ರೆಸ್ ನೀಡಿರುವಂತದ್ದು. ಅದರಲ್ಲೂ ಕೂಡ ಈಗ ಕುಮಾರಸ್ವಾಮಿ ಅವರು ಏನು ಮುಂದಿನ ದಿನಗಳಲ್ಲಿ ಮಂಡ್ಯದ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸೂಚನೆ ಮೊದಲೇ ಇದೀಗ ಈ ಒಂದು ಶಾಕ್ ಕೊಟ್ಟಂತದ್ದು ನಿಜಕ್ಕೂ ಕೂಡ ಜೆಡಿಎಸ್ಗೆ ಒಂದು ರೀತಿಯ ನುಂಗಲಾರದ ತುತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಏನು ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖ ಜೆಡಿಎಸ್ ನಾಯಕರೆನಿಸಿಕೊಂಡಿದ್ದಂತಹ MLCಗಳಾಗಿದ್ದಂತಹ ಮರಿತಿಬೇಗೌಡ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಪ್ಪಾಜಿಗೌಡ ಸೇರಿದಂತೆ ಏನು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂತಹ ತಗ್ಗಳ್ಳಿ ವೆಂಕಟೇಶ್ ಹಾಗೂ ಮಾಜಿ ಶಾಸಕ M ಶ್ರೀನಿವಾಸರವರ ಅಳಿಯ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದ ಯೋಗೇಶ್ ಅವರು ಕೂಡ ಇವತ್ತು ಏನು ಕಾಂಗ್ರೆಸ್ ಪಕ್ಷವನ್ನ ಸೇರಿರುವಂತದ್ದು. ಏನು ಬೆಂಗಳೂರಿನಲ್ಲಿ ನಡೆದಂತ ಪಕ್ಷದ ಕಚೇರಿಯಲ್ಲಿ ಇವತ್ತು CM ಸಿದ್ದರಾಮಯ್ಯನವರು ಈ ನಾಲ್ವರಿಗೂ ಕೂಡ ಪಕ್ಷದ ಬಾವುಟವನ್ನು ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಈ ಮೂಲಕ ಜೆಡಿಎಸ್ಗೆ ಒಂದು ರೀತಿ ಒಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಜೆಡಿಎಸ್ ಪಕ್ಷ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಭದ್ರಕೋಟೆ ಅನ್ಸ್ಕೊಂಡಿತ್ತು, ಆ ಭದ್ರಕೋಟೆಯ ಒಂದೊಂದೇ ಕಲ್ಲುಗಳನ್ನು ಈಗ ಒಡೆಯುವಂತ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಚಲುವರಾಯಸ್ವಾಮಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಳಿಕ ಈ ರೀತಿ ಆಪರೇಷನ್ ಕಾಂಗ್ರೆಸ್ ಮೂಲಕ ಜಿಲ್ಲೆಯ ಪ್ರಮುಖ ಜೆಡಿಎಸ್ ನಾಯಕರನ್ನು ಸೆಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಕಡೆ ಮಾಜಿ ಸಂಸದ ಹಾಗೂ ಪ್ರಸ್ತುತ ಮೇಲುಕೋಟೆಯ ಪ್ರಮುಖ ನಾಯಕರು ಹಾಗೂ ಹಿರಿಯ ಜೆಡಿಎಸ್ ನಾಯಕರು ಆಗಿರುವ CS ಪುಟ್ಟರಾಜು ಅವರಿಗೂ ಕೂಡ ಗಾಳವನ್ನ ಹಾಕಲಾಗಿತ್ತು ಅನ್ನೋ ಮಾತುಗಳು ಕೂಡ ಹರಿದಾಡ್ತಿತ್ತು. ಆದ್ರೆ ಪುಟ್ಟರಾಜು ಅವರು ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲ್ಲ ಅನ್ನೋ ಮಾತುಗಳನ್ನ ಹೇಳುವ ಮೂಲಕ ಒಂದು ಕಡೆ ಜೆಡಿಎಸ್ ಸೇಫ್ ಆಯಿತು ಅಂದ್ಕೊಂಡ್ರು ಕೂಡ ಈ ನಾಲ್ವರ ಒಂದು ಜೆಡಿಎಸ್ನ ತೊರೆಯುವಿಕೆ ನಿಜಕ್ಕೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಶಾಕ್ ಅಂತಾನೆ ಹೇಳ್ಬೋದು. ಈಗಾಗಲೇ ಕೂಡ ಜೆಡಿಎಸ್ ನಿಂದ ಹಲವಾರು ಪ್ರಮುಖ ನಾಯಕರು ಹೊರಟು ಬೇರೆ ಬೇರೆ ಪಕ್ಷವನ್ನ ಸೇರಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ನಡೆದಂತ ಒಂದು ಆಪರೇಷನ್ ಕಾಂಗ್ರೆಸ್ ಏನಿತ್ತು, ಈ ಒಂದು ಆಪರೇಷನ್ ಕಾಂಗ್ರೆಸ್ ನಿಂದ 4 ಪ್ರಮುಖ ಜೆಡಿಎಸ್ ನ ನಾಯಕರು ಈಗ ಹೋಗಿರುವಂತದ್ದು ಜೆಡಿಎಸ್ಗೆ ಒಂದು ಶಾಕ್ ಆಗಿದೆ. ಅದು ಕೂಡ ಈ ಒಂದು ಚುನಾವಣಾ ವರ್ಷದಲ್ಲಿ ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ಸೇರಿರುವಂತದ್ದು ನಿಜಕ್ಕೂ ಕೂಡ ಜೆಡಿಎಸ್ ನ ವರಿಷ್ಠರಿಗೆ ಕಂಗಾಲಾಗಿ ಕಾಡ್ತಿರುವಂತದ್ದು. ಯಾಕೆಂದ್ರೆ ಏನೀಗ ಚುನಾವಣೆ ಹತ್ರ ಬರ್ತಾ ಇದೆ, ಅದರಲ್ಲೂ ಕೂಡ ಈಗಾಗಲೇ ಚುನಾವಣೆಗೆ ಘೋಷಣೆ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಇನ್ನೇನು ನಾಮಪತ್ರ ಸಲ್ಲಿಕೆಗೆ ಬಾಕಿ ಇರುವಂತದ್ದು. ಯಾದ್ರೆ ಅಭ್ಯರ್ಥಿ ಯಾರು ಅನ್ನೋ ಗೊಂದಲದ ನಡುವೆ ಕೂಡ HDK ಅವರು ಮುಂದಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗ್ತಾರೆ ಅನ್ನೋ ಮಾತುಗಳ ನಡುವೆ ಕೂಡ ಇದೀಗ ಈ 4 ಒಂದು ಪಕ್ಷ ಸೇರ್ಪಡೆ ನಿಜಕ್ಕೂ ಕೂಡ ಜೆಡಿಎಸ್ ಪಾಲಿಗೆ ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಪೆಟ್ಟು ಬೀಳುವಂತ ಸಾಧ್ಯತೆ ಇರುವಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಹೇಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯೊಂದಿಗೆ ಈ ಒಂದು ಮಂಡ್ಯ ಲೋಕಸಭಾ ಸ್ಥಾನವನ್ನು ಗೆಲ್ಲಿಕ್ಕೆ ಹೊರಟಿರುವಂತಹ ಜೆಡಿಎಸ್ ನ ವರಿಷ್ಠರಿಗೆ ಇವರ ಒಂದು ವಲಸೆ ನಿಜಕ್ಕೂ ಕೂಡ ಒಂದು ರೀತಿ ನುಂಗಲಾರದ ತುತ್ತಾಗಿ ಪರಿಣಮಿಸಿರುವಂತದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಜಿ ಕನ್ನಡ ನ್ಯೂಸ್. ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಿಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮಾಧುಸ್ವಾಮಿ ಅವರು ಅಸಮಾಧಾನವನ್ನು, ತಮ್ಮ ಬೇಸರವನ್ನು ಹೊರಹಾಕ್ತಿದ್ದಾರೆ. ಇದರ ಜೊತೆಗೆ ಅವರು ಯಡಿಯೂರಪ್ಪ ಅವರ ವಿರುದ್ಧ ತಮ್ಮ ಬೇಸರವನ್ನು ಹೊರಹಾಕಿದರು. ಸೊ ಹಾಗಾಗಿ ಅವರನ್ನು ಸಮಾಧಾನ ಮಾಡೋದಕ್ಕೆ ಈಗ ಸ್ವತಃ ಯಡಿಯೂರಪ್ಪ ಅವರು ಈಗ ಅವರ ಮನೆಗೆ ಹೋಗಿದ್ದಾರೆ. ಸೊ ಯಾವ ರೀತಿಯಾಗಿ ಸಮಾಧಾನ ಇರುತ್ತೆ, ಹೇಗೆಲ್ಲ ಚರ್ಚೆಗಳು ಆಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯೊಳಗೆ ಬಹಳ ದೊಡ್ಡ ಅಸಮಾಧಾನ ಕಾಣ್ತಾ ಇದೆ. ಅದರಲ್ಲೂ ಮಾಜಿ ಸಚಿವ ಮಾಧುಸ್ವಾಮಿ ತೀವ್ರ ಅಸಮಾಧಾನಗೊಂಡಿದ್ದಾರೆ. ಟಿಕೆಟ್ ಕೈ ತಪ್ಪಿರೋ ಕಾರಣಕ್ಕಾಗಿ ನನಗೆ ಟಿಕೆಟ್ ಬೇಕೇ ಬೇಕು ಅಂತೇಳಿ ಕೊನೆ ಕ್ಷಣದವರೆಗೂ ಕೂಡ ಹಠ ಹಿಡಿದುಕೊಂಡಿದ್ರು. ಆದರೆ ವಿ ಸೋಮಣ್ಣ ಅವರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಯಿತು. ಆ ನಂತರದಲ್ಲೂ ಸಹಿತ ಮಾಧುಸ್ವಾಮಿ ತಣ್ಣಗಾಗಿಲ್ಲ. ಸೋಮಣ್ಣ ಪರವಾಗಿ ತಾನು ಪ್ರಚಾರಕ್ಕೆ ಹೋಗಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಅದನ್ನೇ ಸೋಮಣ್ಣ ಭೇಟಿ ಮಾಡೋದಕ್ಕೂ ಕೂಡ ಅವರು ಒಪ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ. ಈ ಕಾರಣಕ್ಕಾಗಿ ಅಲ್ಲಿನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತೇಳಿ ಇವತ್ತು ಮಾಜಿ CM BS ಯಡಿಯೂರಪ್ಪನವರು ಖುದ್ದಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ನೇರವಾಗಿ ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ತೆರಳಿರುವಂಥ ಯಡಿಯೂರಪ್ಪನವರು ಮಾಧುಸ್ವಾಮಿ ಅವರನ್ನ
ತುರುವೇಕೆರೆಗೆ ತಾವಿರುವಂಥ ಕಡೆಗಳಲ್ಲಿ ಕರೆಸ್ಕೊಳ್ತಾ ಇದ್ದಾರೆ. ಅಲ್ಲಿ ಅವ್ರನ್ನ ಕರೆಸ್ಕೊಂಡು ಮಾತನಾಡಿ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತೇಳಿ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ತುಮಕೂರಿಗೆ ಹೋಗಿ ಅಲ್ಲಿ ಮಾತುಕತೆ ಮಾಡಲಿಕ್ಕೆ ಕೂಡ ಆರಂಭ ಮಾಡಿದ್ದಾರೆ. ಇದೇನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಷ್ಟೇ. ಇನ್ನು ಇದರ ಜೊತೆಯಲ್ಲಿ BJP ಕಚೇರಿಯಲ್ಲಿ ಸಹಿತ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. ಸಭೆಯಲ್ಲಿ ಚುನಾವಣಾ ತಂತ್ರದ ಕುರಿತಾಗಿ ಅಂದರೆ ಪ್ರಚಾರ ಸಮಯ ಯಾವ ರೀತಿಯಲ್ಲಿ ಇರಬೇಕು, ಕೇಂದ್ರದ ನಾಯಕರುಗಳು ಸ್ಟಾರ್ ಪ್ರಚಾರಕರು ಬಂದಾಗ ಎಲ್ಲೆಲ್ಲಿ ಕ್ಯಾಂಪೇನ್ಗಳನ್ನು ಮಾಡಿಸ್ಬೇಕು, ಎಷ್ಟು ದಿನ ಕ್ಯಾಂಪೇನ್ಗಳನ್ನು ಮಾಡಿಸ್ಬೇಕು, ಮೋದಿಯವರು ಎಷ್ಟು ಸಾರಿ ಬರ್ತಾ ಇದ್ದಾರೆ, ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ಪ್ಲ್ಯಾನನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಬಹಳ ಮಹತ್ವದ ಚರ್ಚೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ಬಹಳ ಪ್ರಮುಖವಾದಂಥ ಇನ್ನೊಂದು ವಿಚಾರ ಅಂತಂದರೆ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ದೂರು. BJPಯ ಹಿಂದುಳಿದ ವರ್ಗಗಳ ಮೋರ್ಚಾದವರು ಈ ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಹೇಳಿರೋದೇನೆಂತಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಈಗ ಅವರು ಕಣಕ್ಕಿಳಿದಿರುವಂಥ ಹಿನ್ನೆಲೆಯಲ್ಲಿ ಅವರ ಪತಿಯಾಗಿರುವಂಥ ನಟ ಶಿವರಾಜ್ ಕುಮಾರ್ ಹಲವಾರು ಜಾಹೀರಾತುಗಳಲ್ಲಿ ಟಿವಿಯಲ್ಲಿ ಬರ್ತಾರೆ ಮತ್ತು ಅವರ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಇದೆಲ್ಲವನ್ನು ಕೂಡ ಚುನಾವಣೆ ಮುಗಿಯುವವರೆಗೂ ಕೂಡ ಬ್ಯಾನ್ ಮಾಡಬೇಕು. ಇದು ಮತದಾರರ ಮೇಲೆ ಪ್ರಭಾವ ಬೀರುತ್ತೆ. ಇದು ಚುನಾವಣೆ ರೀತಿಗೆ ವಿರುದ್ಧವಾಗಿರುತ್ತೆ. ಅವರು ಪ್ರಚಾರಕ್ಕೆ ಹೋಗಲಿ ಏನೇ ಮಾಡಲಿ, ಆದರೆ ಈ ರೀತಿಯಲ್ಲಿ ಜಾಹೀರಾತುಗಳಲ್ಲಿ ಬರೋದು ಅಥವಾ ಅವರು ಸಿನಿಮಾ ಬಿಡುಗಡೆಯಾಗಿ ಎಲ್ಲೆಡೆ ಪ್ರದರ್ಶನ ಕಾಣ್ತಾ ಇರೋದು ಇದು ಸರಿಯಲ್ಲ. ತಕ್ಷಣಕ್ಕೆ ಇದರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಚುನಾವಣಾ ಆಯೋಗ ಇದ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಕಾರಣ ಏನಂತಂದರೆ ಇಲ್ಲಿ ಕಾಂಗ್ರೆಸ್ನ ಸ್ಟಾರ್ ಪ್ರಚಾರಕರ ಲಿಸ್ಟ್ನಲ್ಲಿ ಈವರೆಗೆ ಶಿವರಾಜ್ ಕುಮಾರ್ ಅವರ ಹೆಸರೇನು ಇಲ್ಲ. ಅಲ್ಲದೆ ಅವರು ಅಭ್ಯರ್ಥಿ ಕೂಡ ಅಲ್ಲ. ಹೀಗಾಗಿ ಅವರನ್ನು ಅವರು ಆ್ಯಕ್ಟ್ ಮಾಡಿರುವಂತಹ ಜಾಹೀರಾತು ಇರ್ಬೋದು, ಸಿನಿಮಾ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಈ ಚುನಾವಣೆ ಮುಗಿಯುವವರೆಗೆ ಬ್ಯಾನ್ ಮಾಡಲಿಕ್ಕೆ ಅವಕಾಶ ಇದೆಯಾ, ಇದನ್ನು ಚುನಾವಣಾ ಆಯೋಗ ಪರಿಶೀಲನೆ ಮಾಡ್ತಾ ಇದೆ. ತಕ್ಷಣ ಬ್ಯಾನ್ ಮಾಡಬೇಕು ಅಂತೇಳಿ ಒತ್ತಡವನ್ನು ಕೂಡ ಹಾಕ್ತಾ ಇದೆ. ಇನ್ನೊಂದು ವಿಚಾರ ಅಂತಂದರೆ BJP ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಒಂದಷ್ಟು ವೋಟ್ಗಳು ನಾಪತ್ತೆಯಾಗಿದ್ದಾವೆ. ಕಳೆದ ಬಾರಿ MP ಎಲೆಕ್ಷನ್ ಚುನಾವಣೆ ವೇಳೆಯಲ್ಲಿ ಸುಮಾರು 30,000ಗಳಷ್ಟು ವೋಟು ಲೀಸ್ಟ್ನಿಂದ ಕೈ ಬಿಟ್ಟೋಗಿದೆ. ಕಾರಣಾಂತರಗಳಿಂದ ಕೈ ಬಿಟ್ಟೋಗಿದೆ. ಉದ್ದೇಶಪೂರ್ವಕವಾಗಿ ಕೆಲವು ಕಡೆ ಕೈ ಬಿಡಲಾಗಿದೆ. ಈ ರೀತಿಯ ಆಗೋದಕ್ಕೆ ಕಾರಣ ಆಡಳಿತ ಪಕ್ಷದಲ್ಲಿರುವಂಥ ಅಧಿಕಾರಿಗಳು ಆಡಳಿತ ಪಕ್ಷದ ನಾಯಕರು ಹೇಳಿದಾಗೆ ಕೇಳಿ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಳ್ಬೇಕು. ಕೆಲವು ಅಧಿಕಾರಿಗಳು ಸರ್ಕಾರದ ಪರವಾಗಿ ಕೆಲಸ ಮಾಡುವಂಥವ್ರು ಇದ್ದಾರೆ, ಅಂಥವ್ರನ್ನ ತಕ್ಷಣವೇ ವರ್ಗಾವಣೆ ಮಾಡಬೇಕು ಅಂತೇಳಿ ಚುನಾವಣಾ ಆಯೋಗಕ್ಕೆ BJPಯಿಂದ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅಲ್ಲದೆ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ 1000ಕ್ಕೂ ಹೆಚ್ಚು ವೋಟ್ಗಳಿದ್ದಾವೆ, ಅಂಥ ಕಡೆಯಲ್ಲೂ ಕೂಡ ಬೂತನ್ನು ತೆರೀಬೇಕು, ಮತದಾನಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೇಕು ಅಂಥೇಳಿ ಮನವಿಯನ್ನು ಮಾಡಿದೆ. ಚುನಾವಣಾ ಆಯೋಗ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದೆ. ಅದು ಏನೇ ಹೆಸರು ಲೀಸ್ಟಿಂದ ಕೈ ತಪ್ಪೋಗಿರಲಿ, ಅಡ್ರೆಸ್ ಬದಲಾಗಿರಲಿ, ಏನೇ ಇದ್ರೂ ಸಹಿತ 25ನೇ ತಾರೀಕಿನವರೆಗೂ ಅವಕಾಶ ಇದೆ, 26ನೇ ತಾರೀಕಿನವರೆಗೂ ಅವಕಾಶ ಇದೆ. ಅಲ್ಲಿವರೆಗೂ ಅವರು ಹೆಸರನ್ನು ಸೇರಿಸ್ಕೋಬೋದು. ತಕ್ಷಣ ಅದನ್ನು ಆಗಿರುವಂಥ ಲೋಪದೋಷಗಳನ್ನು ಸರಿಪಡಿಸ್ಕೊಳ್ಬಹುದು ಅನ್ನೋಂಥ ಮಾತನ್ನು ಕೂಡ ಚುನಾವಣಾ ಆಯೋಗ ಹೇಳಿದೆ. ಒಟ್ಟಿನಲ್ಲಿ ಇದು ಇವತ್ತಿನ ರಾಜ್ಯ BJPಯಲ್ಲಿ ಆಗಿರುವಂಥ ಇಂದಷ್ಟು ಬೆಳವಣಿಗೆಗಳು. ಇದರಲ್ಲಿ ಭಾಳ ಪ್ರಮುಖ ಅಂತಂದರೆ ತುಮಕೂರಿನ ಮಾಧುಸ್ವಾಮಿ ಅವರ ಅಸಮಾಧಾನದ ವಿಚಾರ. ಇದನ್ನು ಯಡಿಯೂರಪ್ಪನವರು ಯಾವ ರೀತಿ ನಿಭಾಯಿಸ್ತಾರೆ, ಯಡಿಯೂರಪ್ಪನವರ ಮಾತಿಗೆ ಬಗ್ಗತಾರ ಮಾಧುಸ್ವಾಮಿ ಅವರು, ಅವರ ಮಾತಿಗೆ ಬೆಲೆ ಕೊಟ್ಟು ವಾಪಸ್ ಸೋಮಣ್ಣ ಅವರ ಬೆಂಬಲಕ್ಕೆ ಬಂದು ನಿಲ್ತಾರಾ ಅನ್ನೋದು ಈಗ ಇರುವಂತಹ ದೊಡ್ಡ ಕುತೂಹಲ. ದಾವಣಗೆರೆ ಲೋಕಸಭಾ ಚುನಾವಣೆ ಇದೆಯಲ್ಲ, ಈ ಬಾರಿ ಸಾಕಷ್ಟು ಕುತೂಹಲ ಇರುವಂಥ ಕ್ಷೇತ್ರ. ಅದು ಕಾರಣ ಏನು ಅಂತಂದರೆ BJPಯಿಂದ ಮಹಿಳಾ ಅಭ್ಯರ್ಥಿ, ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಮಹಿಳಾ ಅಭ್ಯರ್ಥಿ ಇದೆ. ಸೊ ಹಾಗಾಗಿ ಅಲ್ಲಿ ಸ್ಪರ್ಧೆ ಯಾವ ರೀತಿ ಆಗಿರುತ್ತೆ, ಜೊತೆಗೆ ಈ ಪ್ರಚಾರದ ಭರಾಟೆ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಕಲ್ಲೇಶ್ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಬೆಣ್ಣೆನಗರಿ ದಾವಣಗೆರೆಯ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಏಕೆಂದರೆ ದಾವಣಗೆರೆಯ ಲೋಕಸಭಾ ಚುನಾವಣೆ ಇತಿಹಾಸದಲ್ಲೇ ಇಬ್ಬರು ಮಹಿಳೆಯರ ನಡುವೆ ಪೈಪೋಟಿ ನಡೆಯುತ್ತಿದೆ. ಒಂದು G. ಮಲ್ಲಿಕಾರ್ಜುನಪ್ಪ ಅವರ ಕುಟುಂಬ, ಮತ್ತೊಂದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಸೊಸೆಯಂದರ ನಡುವೆ ಈ ಒಂದು ಚುನಾವಣೆ ನಡೆಯಲಿದೆ. ಈ ಇಬ್ಬರು ಮಹಿಳೆಯರು ಇದೀಗ ತಾವು ಗೆಲ್ಲಲೇಬೇಕೆಂದು ಸಾಕಷ್ಟು ಶ್ರಮವನ್ನು ವಹಿಸುತ್ತಿದ್ದಾರೆ. ಇಂದು ಬೆಳಗ್ಗೆ ಇಬ್ಬರೂ ಸಹ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. BJP ಅಭ್ಯರ್ಥಿಯಾದ ಗಾಯತ್ರಿ ಸಿದ್ದೇಶ್ವರ್ ಅವರು ಮೋದಿ ಹೆಸರು ಮತ್ತು ಅಭಿವೃದ್ಧಿ ಹೆಸರಲ್ಲಿ ಚುನಾವಣೆ ಮಾಡುತ್ತೇವೆ ಎಂದರೆ, ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸರ್ಕಾರದ 5 ಗ್ಯಾರಂಟಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರೇ ನಮಗೆ ಶಕ್ತಿ ಎಂದು ಹೇಳಿದ್ದಾರೆ. ಈ ಎಲ್ಲದರ ನಡುವೆ ಇದೀಗ ದಾವಣಗೆರೆಯ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ಮಹಿಳೆಯರು ಕಣಕ್ಕಿಳಿದಿರುವುದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಇಬ್ಬರೂ ಸಹ ಇದೀಗ ಪ್ರಚಾರವನ್ನು ನಡೆಸಿದ್ದು, ಇಂದಿನಿಂದ
ತಮ್ಮ ಕ್ಷೇತ್ರಗಳಲ್ಲಿ ಎಲ್ಲ ಕಾರ್ಯಕರ್ತರು ಹಾಗೂ ಜನರನ್ನು ಭೇಟಿಯನ್ನು ಸಹ ಮಾಡುತ್ತಿದ್ದಾರೆ. ಏನಾಗಲಿ, ದಾವಣಗೆರೆ ಚುನಾವಣಾ ಇತಿಹಾಸದಲ್ಲಿ ಇಬ್ಬರು ಮಹಿಳೆಯರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವುದು ಇದೇ ಮೊಟ್ಟ ಮೊದಲು. ಈ ಒಂದು ಚುನಾವಣೆಯಲ್ಲಿ ಯಾರಿಗೆ ಗೆಲುವು ಎಂಬುದು ಮಾತ್ರ ನಿಗೂಢವಾಗಿದೆ. ಇವರಿಬ್ಬರ ಒಂದು ಹಣೆ ಬರವನ್ನು ಮತದಾರ ಪ್ರಭುಗಳು ಬರೆಯಲಿದ್ದಾರೆ. ಜೂನ್ 4ರಂದು ಬರುವ ಫಲಿತಾಂಶದಲ್ಲಿ ಇವರ ಇಬ್ಬರ ಒಂದು ಹಣೆಬರ ನಿರ್ಧಾರವಾಗಲಿದ್ದು, ಮತದಾರ ಯಾರಿಗೆ ಬೆಂಬಲ ನೀಡುತ್ತಾನೆ ಎಂಬುದು ಮಾತ್ರ ಗೊತ್ತಾಗಲಿದೆ. ದಾವಣಗೆರೆಯಿಂದ ಕಲ್ಲೇಶ್, ಜಿ ಕನ್ನಡ ನ್ಯೂಸ್. ನೋಂದಣಿ ಆಗದೆ ಕಾರ್ಯನಿರ್ವಹಿಸುತ್ತಿರುವ ಮದರಸ ಅಥವಾ ಚರ್ಚ್ಗಳಿಗೆ ಈಗ ಖಡಕ್ ಸೂಚನೆ ಕೊಡಲಾಗಿದೆ. ಕಾರಣ ಏನು ಅಂತಂದರೆ ನೋಡಿ, ಅಲ್ಲಿ ಜಿಲ್ಲಾಧಿಕಾರಿಯಿಂದ ಹೋಗಿರುವಂಥ ಖಡಕ್ ಸೂಚನೆ ಅದು. ಸೊ ಯಾವ ಕಾರಣಕ್ಕಾಗಿ ಈ ರೀತಿಯ ಖಡಕ್ ಸೂಚನೆ ಕೊಡಲಾಗಿದೆ, ಯಾವ ಉದ್ದೇಶ, ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿರುವಂತಹ ಮದರಸಗಳು, ಚರ್ಚ್ಗಳು, ಮಠಗಳು ಸೇರಿದಂತೆ ನಾನಾ ರೀತಿಯಲ್ಲಿ ಅಂದ್ರೆ ನೋಂದಣಿ ಮಾಡಿಕೊಳ್ಳದೇ ಇರುವಂತಹ ಶಿಕ್ಷಣ ಸಂಸ್ಥೆಗಳೇನಿರ್ತವೋ ಅವುಗಳ ವಿರುದ್ಧವಾಗಿ ಸದ್ಯ ಬೆಂಗಳೂರು ಜಿಲ್ಲಾಡಳಿತ ಒಂದು ನೋಟಿಸ್ ಅನ್ನು ಜಾರಿ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಒಂದು ವೇಳೆ ಈ ರೀತಿಯಾದಂತಹ ಮದರಸಗಳಾಗ್ಬೋದು, ಚರ್ಚ್ಗಳಾಗ್ಬೋದು, ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಏನ್ ಕೆಲಸ ಆಗ್ತಾ ಇರುತ್ತೆ, ಜೊತೆಗೆ ಕೆಲವೊಂದು ಸಂಸ್ಥೆಗಳು ನಡೆಸ್ತಿರುವಂತಹ ಅನಧಿಕೃತವಾಗಿ ಒಂದು ಮಠ ಮಸೀದಿಗಳಿರ್ತವೆ, ಅವೆಲ್ಲವನ್ನೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೀಗ ಎದುರಾಗಿದೆ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಅನಧಿಕೃತವಾಗಿ ನಡೆಸುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯ ಸರ್ಕಾರದಲ್ಲಿ ಅನುಮತಿ ಇರೋದಿಲ್ಲ. ಈ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಮೊದಲ ಭಾಗದಲ್ಲಿ ಬೆಂಗಳೂರಿನಲ್ಲಿರುವಂತಹ ಎಷ್ಟು ಮಠಗಳಿರ್ತಾವೋ, ಎಷ್ಟು ಮದರಸಗಳಿರ್ತಾವೋ, ಚರ್ಚ್ಗಳಿರ್ತಾವೋ ಸೇರಿದಂತೆ ನಾನಾ ರೂಪದಲ್ಲಿ ಈ ಮಕ್ಕಳನ್ನ ಇಟ್ಕೊಂಡು ಶಿಕ್ಷಣ ಸೇರಿದಂತೆ ನಾನಾ ರೀತಿಯಲ್ಲಿ ಚಟುವಟಿಕೆಗಳನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಿದ್ದಾವೋ ಅವುಗಳ ವಿರುದ್ಧವಾಗಿ ಸದ್ಯ ಬೆಂಗಳೂರು ಜಿಲ್ಲಾಡಳಿತ ಈಗ ದೊಡ್ಡ ಶಾಕು ಕೊಡುವಂತ ಕೆಲಸ ಆಗ್ತಿರುವಂತದ್ದು. ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೇ ಇದ್ದ ಪಕ್ಷದಲ್ಲಿ ಕಡಾಖಂಡಿತವೋ ಅವುಗಳನ್ನ ಬೀಗ ಹಾಕುವಂತ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಬೆಂಗಳೂರು ಜಿಲ್ಲಾಧಿಕಾರಿ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯ ಅದಕ್ಕೊಂದು ಡೇಟ್ ಅನ್ನು ಕೂಡ ಮೆನ್ಷನ್ ಮಾಡಲಾಗಿರುವಂತದ್ದು. ಅಂತಿಮವಾದಂತಹ ಡೇಟ್ ಅನ್ನ ಬರುವಂತಹ ತಿಂಗಳ 20ನೇ ತಾರೀಕು ಅಂತಿಮವಾದಂತಹ ದಿನಾಂಕವನ್ನ ಸದ್ಯ ಜಿಲ್ಲಾಡಳಿತ ಕೊಟ್ಟಿರುವಂತಹ ಕಾರಣದಿಂದಾಗಿ ಏಪ್ರಿಲ್ 20ಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳದೇ ಇದ್ದ ಪಕ್ಷದಲ್ಲಿ, ಅಂದ್ರೆ ಮದರಸ ಆಗ್ಬೋದು, ಚರ್ಚ್ ಆಗ್ಬೋದು, ಮಠ ಮಸೀದಿಗಳಾಗ್ಬೋದು, ಎಲ್ಲವೂ ಕೂಡ ರಿಜಿಸ್ಟ್ರೇಷನ್ ಆಗಲೇಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಅವುಗಳನ್ನ ಕ್ಲೋಸ್ ಮಾಡಲಿಕ್ಕೆ ಜಿಲ್ಲಾಡಳಿತ ಮುಂದಾಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಅನಧಿಕೃತವಾಗಿ ನೋಂದಣಿ ಇಲ್ಲದೇ ಇರುವಂತಹ ಈ ರೀತಿಯಾದಂತಹ ಮದರಸಗಳು, ಚರ್ಚ್ಗಳು, ಮಠಗಳು ಏನಿರ್ತಾವೋ ಅವೆಲ್ಲವೂ ಕೂಡ ನೋಂದಣಿ ಆಗಲೇಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಅವುಗಳಿಗೆ ಏಪ್ರಿಲ್ 20 ಬಳಿಕ ಬೀಗ ಹಾಕೋದಂತೂ ಕಡಾಖಂಡಿತವಾಗಿ ಸದ್ಯ ಜಿಲ್ಲಾಧಿಕಾರಿಗಳ ಕೊಟ್ಟಿರುವಂತಹ ಸಂದೇಶದಲ್ಲಿ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಜನ ಪರದಾಡುವಂಥ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಈಗ ವಿಶ್ವಸಂಸ್ಥೆ ಈ ನೀರಿನ ಮಹತ್ವ ಏನು ಅನ್ನೋದ್ರ ಬಗ್ಗೆ ಈಗ ಜಾಗೃತಿಯನ್ನು ಮೂಡಿಸುವಂಥ ಕೆಲಸಕ್ಕೆ ಮುಂದಾಗಿದೆ. ಇದರ ಜೊತೆಗೆ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ಅವರು. ವಿಶ್ವ ಜಲ ದಿನದ ವಿಶೇಷವಾಗಿ ರಾಜ್ಯಾದ್ಯಂತ ಸರ್ಕಾರ ಸೇರಿದಂತೆ ಎಲ್ಲ ಅಧಿಕಾರಿಗಳು ಇವತ್ತು ನೀರನ್ನು ಉಳಿಸಬೇಕು ಅನ್ನುವ ಘೋಷಣೆಯೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದರು. ಆದರೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗುವಂಥ ಕಾರ್ಯಕ್ರಮಗಳನ್ನು ಮಾಡುವ ದೆಸೆಯಲ್ಲಿ ಸರ್ಕಾರ ನಿಂತಿರೋದು ಅತ್ಯಂತ ದುರಂತ ಸಂಗತಿ. ಅದಕ್ಕೆ ಇಮ್ಮಡಿಕೊಟ್ಟಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ಅನೇಕ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕನ್ನುವ ದೆಸೆಯಲ್ಲಿ ಅರಣ್ಯ ಇಲಾಖೆಯ ಜೊತೆ ಮತ್ತು ಕೆರೆ ಸಂರಕ್ಷಣಾ ಪ್ರಾಧಿಕಾರ ಜೊತೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆಯ ತಂಡವು ಒಂದು ಅಭಿಯಾನವನ್ನು ಕೂಡ ಆರಂಭಗೊಳಿಸಿದೆ. ಅದಕ್ಕೆ ಪ್ರಮುಖವಾಗಿ ಕರ್ನಾಟಕದ ಜೋಗಿಮಟ್ಟಿ ಅರಣ್ಯಧಾಮ ಎನ್ನುವ ಹೆಸರಿನ ಮೂಲಕ ಅತ್ಯಂತ ಖ್ಯಾತಿಯನ್ನು ಗಳಿಸಿರುವಂಥ ಚಿತ್ರದುರ್ಗ ಜಿಲ್ಲೆಯ ಮೂಲಕವೇ ಆರಂಭಿಸಿಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ವಿಶ್ವ ಜಲ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದು ಜೋಗಿಮಟ್ಟಿ ಅರಣ್ಯಧಾಮದಲ್ಲಿರುವಂಥ ದೊಡ್ಡಣ್ಣನ ಕೆರೆ, ಅಂದರೆ 110 ಎಕರೆಗೂ ಮಿಗಿಲ ಇರುವಂಥ ದೊಡ್ಡಣ್ಣನ ಕೆರೆಯನ್ನ ವಿಸ್ತೀರ್ಣವನ್ನು ಹೂಳೆತ್ತುವ ಕೆಲಸಗಳನ್ನು ಮಾಡಬೇಕು. ಜೊತೆಯಲ್ಲಿ ಆ ಒಂದು ದೊಡ್ಡಣ್ಣನ ಕೆರೆಗೆ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ನೀರನ್ನು ಹರಿಸಬೇಕು ಅನ್ನುವ ಆಲೋಚನೆ ಇಟ್ಟುಕೊಂಡು ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣಾ ವೇದಿಕೆಯ ತಂಡ ಇವತ್ತು ಅರಣ್ಯ ಸಿಬ್ಬಂದಿಗಳ ಜೊತೆಗೆ ಭೇಟಿ ಕೊಟ್ಟಿರುವಂಥದ್ದು. ಈ ಮೂಲಕ ಅರಣ್ಯ ಮತ್ತು ಜೀವಶಾಸ್ತ್ರ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರಲ್ಲಿ ಸ್ಪಷ್ಟವಾದಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಅರಣ್ಯದಲ್ಲಿರುವಂಥ 100 ಬಗೆಯ ವನ್ಯಜೀವಿಗಳ ಉಳಿವು ಮತ್ತು
ಸಂರಕ್ಷಣೆ ದಿಸೆಯಲ್ಲಿ ನೀರು ಅತ್ಯಮೂಲ್ಯವಾಗಿರುವಂಥದ್ದು. ಕೇವಲ ನೀರಿನ ಬಗ್ಗೆ ಕೇಂದ್ರ ಸರ್ಕಾರ ಜಲಜೀವನ್ ಮಿಷನ್ ಹೆಸರಿನ ಮೇಲೆ ಮನೆ ಮನೆಗೆ ಪೈಪ್ಗಳನ್ನು ಹಾಕಿ ನೀರನ್ನು ಬಿಡುತ್ತೀವಿ ಅನ್ನುವ ಮಾತುಗಳು ಒಂದೆಡೆ ಆದರೆ, ಪ್ರಮುಖವಾಗಿ ಅರಣ್ಯದಿಂದ ನೀರಿನ ಹಾಹಾಕಾರ ಹೆಚ್ಚಾಗಿ ಇವತ್ತು ಚುನಾವಣೆಯ ಜಾತ್ರೆ ಅಂದರೆ ದೇಶಾದ್ಯಂತ ಪ್ರಜಾಪ್ರಭುತ್ವದ ಹಬ್ಬ ಅದ್ದೂರಿಯಾಗಿ ಆರಂಭಗೊಂಡಿದೆ. ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಇಂಥದ್ದೊಂದು ಪ್ರಜಾಪ್ರಭುತ್ವ ಮತ್ತು ರಾಜಕಾರಣದ ಜಾತ್ರೆ ಆರಂಭಗೊಂಡಿದೆ ಅಂತದ್ದು. ಆದರೆ ನೀರಿನ ಅಳಿವು ಉಳಿವಿನ ಪ್ರಶ್ನೆ ಬಂದಾಗ ವನ್ಯಜೀವಿಗಳ ಸಂರಕ್ಷಣೆ ಅತ್ಯಂತ ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಚಿತ್ರದುರ್ಗ ನಗರದಲ್ಲಿ ಈಗಾಗಲೇ ಏನಂತಂದರೆ ಕೋತಿಗಳು ಸೇರಿದಂತೆ ಕಾಡನ್ನು ಬಿಟ್ಟು ಹೊರಗೆ ಬರ್ತಿರುವಂಥ ವನ್ಯಜೀವಿಗಳಿಗೆ ದೋಣಿಯನ್ನು ನಿರ್ಮಿಸಿ ಮಾಡಬೇಕಾದ್ದು ಮತ್ತು ಕೆರೆಕಟ್ಟೆಗಳಿಗೆ ನೀರನ್ನು ಹರಿಸಬೇಕು ಅನ್ನೋ ದಿಸೆಯಲ್ಲಿ ಈ ಒಂದು ವೇದಿಕೆ ಸನ್ನದ್ಧವಾಗಿರುತ್ತದೆ. ಇದಕ್ಕೆ ಇಂಬು ಕೊಟ್ಟಂತೆ ಸಾಕಷ್ಟು ರೀತಿ ಕೆಲಸ ಕಾರ್ಯಗಳು ಆಗಿದ್ದಾವೆ. ಅಷ್ಟೆಲ್ಲ ಚಿತ್ರದುರ್ಗ ನಗರಲ್ಲಿರುವಂಥ ನಾಗರಾಜ್ ಅವರು ಕೂಡ ದೋಣಿಗಳ ಸಂರಕ್ಷಣೆ ಮಾಡಬೇಕು ಮತ್ತು ಅರಣ್ಯ ಸಿಬ್ಬಂದಿಗಳ ಜೊತೆ ಸೇರಿಕೊಂಡಂತೆ ಆ ಒಂದು ನೀರಿನ ತಂಗು ದಾಣಗಳನ್ನು ಕೂಡ ನಿರ್ಮಾಣ ಮಾಡುವ ಕೆಲಸಗಳನ್ನು ಮಾಡ್ತಿದ್ದಾರೆ. ಅದೇನೇ ಆಗಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ ದೊಡ್ಡಣ್ಣನ ಕೆರೆಗೆ ನೀರು ಬಂದಿದ್ದೇ ಆದರೆ ವನ್ಯಜೀವಿಗಳಿಗೆ ಸಂರಕ್ಷಣೆಗೆ ಒಂದು ಶಕ್ತಿ ಕೊಟ್ಟಂತಾಗುತ್ತೆ. ಅಷ್ಟೇ ಅಲ್ಲ, ವನ್ಯಜೀವಿಗಳು ಮತ್ತು ಜೀವವೈವಿಧ್ಯದ ಉಳಿವಿನ ಜೊತೆಗೆ ಜಿ ಕನ್ನಡ ನ್ಯೂಸ್ ಕೂಡ ತನ್ನ ಕೆಲಸವನ್ನು ತಾನು ಮಾಡ್ತಿದೆ. ಆ ಜೊತೆಗೆ ಜಿ ಕನ್ನಡ ನ್ಯೂಸ್ ವಿಶೇಷವಾಗಿ ರಾಜ್ಯಾದ್ಯಂತ ಈ ಒಂದು ಕೆರೆ ಅಭಿಯಾನಕ್ಕೆ ಮತ್ತು ನೀರು ಉಳಿಸುವ ಅಭಿಯಾನ ಕೂಡ ಸಾಥ್ ಕೊಡ್ತದೆ. ಅದೇನೇ ಆಗಲಿ, ಸರ್ಕಾರ ಕೇವಲ ಕಾರ್ಯಕ್ರಮವನ್ನು ಮಾಡೋ ದಿಸೆಗೆ ಸುಮ್ಮನಿರೋದಷ್ಟೇ ಅಲ್ಲ, ಈ ರೀತಿಯ ಸಂಘ ಸಂಸ್ಥೆಗೆ ಸಾಥ್ ನೀಡಬೇಕು ಅನ್ನೋದು ಒಂದು ಎಲ್ಲರ ಬಗೆಯ ಒತ್ತಾಸೆ. ಇದಕ್ಕೆ ವಿಶೇಷವಾಗಿ ಒಂದು ಋಷಿ ಸಂಸ್ಕೃತಿ ಗುರುಕುಲ ಮಹಾಸಂಸ್ಥಾನ ಕೂಡ ಒಂದು ಹೆಜ್ಜೆ ಜೊತೆಗಿರುವಂಥದ್ದು ಮತ್ತಷ್ಟು ಶಕ್ತಿಯನ್ನು ಕೊಟ್ಟಿದೆ. ಮಾದೇಶ್ವರ ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಇದಿಷ್ಟು ಇವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.